ಎಲ್ರಿಗೂ ನಮಸ್ಕಾರ. ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಇವತ್ತು ಬೆಳಗ್ಗೆಯಿಂದನೇ ಎಲ್ಲರೂ ಕೂಡ ಎಲ್ಲ ಯೂಟ್ಯೂಬ್ ಚಾನಲ್ಸ್ಗಳಲ್ಲೂ ಕೂಡ ನೋಡಿರ್ತೀರ, ಟೆಲಿಗ್ರಾಮ್ ಚಾನಲ್ಸ್ಗಳಲ್ಲೂ ಕೂಡ ನೋಡಿರ್ತೀರ. ಗ್ರಾಮ ಆಡಳಿತಾಧಿಕಾರಿಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಹೊಸ ನೋಟಿಫಿಕೇಷನ್ಸ್ ಏನು 572 ಹುದ್ದೆಗಳಿಗೆ ಏನು ಅಧಿಕೃತವಾಗಿ ಒಂದು ಅಧಿಸೂಚನೆ ಪ್ರಕಟ ಆಗಿರೋ ಅಂಥದ್ದು. ಸೊ ತುಂಬ ಜನ ಇವಾಗ ವಿವರವಾಗಿರ್ತಕ್ಕಂತಹ ಅಧಿಸೂಚನೆಯನ್ನು ಓದಿರ್ತೀರಿ, ಡೌನ್ಲೋಡ್ ಮಾಡ್ಕೊಂಡಿರ್ತೀರಿ, ಕೆಲವೊಂದು ಯೂಟ್ಯೂಬ್ ಚಾನಲ್ಸ್ಗಳಲ್ಲೂ ಕೂಡ ನೋಡಿರ್ತೀರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಿಲೆಬಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಓಕೆ, ಯಾಕೆ ನಾನು ಸಿಲೆಬಸ್ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಿದ್ದೀನಿ ಅಂತಂದರೆ, ತುಂಬ ಜನಕ್ಕೆ ಒಂದಷ್ಟು ಗೊಂದಲ ಇದೆ. ಸೊ ಸರ್ಕಾರದಿಂದ ಕೊಟ್ಟಿರ್ತಕ್ಕಂತಹ ಕೆಲವೊಂದು ಸಿಲೆಬಸ್ ಏನಿದೆ ಅಲ್ಲ, ಅದು ಕೆಲವೊಂದು ಪುಸ್ತಕಗಳಲ್ಲಿ ಅಂದರೆ ಎಲ್ಲ ಒಂದು ಟಾಪಿಕ್ಸ್ ಕೂಡ ಸಪ್ರೇಟ್ ಪುಸ್ತಕಗಳನ್ನ ಪರ್ಚೇಸ್ ಮಾಡಬೇಕು. ಆ್ಯಂಡ್ ಕೆಲವರಿಗೆ ನಾವು ಏನು ಯಾವಾಗಲೂ ಕೂಡ ಹೇಳ್ಕೊಂಬರ್ತಾ ಇದ್ದೀವಿ, ಹಿಸ್ಟ್ರಿ, ಎಕನಾಮಿಕ್ಸು, ಪೊಲಿಟಿಕಲ್ ಸೈನ್ಸು, ಮೆಂಟಲ್ ಎಬಿಲಿಟಿ, ಕರೆಂಟ್ ಅಫೇರ್ಸ್ ಇದೆಲ್ಲ ಇರುತ್ತೆ ಅಂತ. ಬಟ್ ಅವರು ಮೆನ್ಷನ್ ಮಾಡಿರುವಂತಹ ಒಂದು ಸಿಲೆಬಸ್ನಲ್ಲಿ ಇದು ಯಾವುದು ಕೂಡ ಇಲ್ಲ. ಸೊ ಸಾಮಾನ್ಯ ಅಧ್ಯಯನ ಅಂತ ಕೊಟ್ಟಿದ್ದಾರೆ, ಅದರಲ್ಲಿ ಕರೆಂಟ್ ಅಫೇರ್ಸ್ ಇಲ್ಲ, ಪ್ರಚಲಿತ ಘಟನೆಗಳು ಇಲ್ಲ, ಮೆಂಟಲ್ ಎಬಿಲಿಟಿ ಕೊಟ್ಟಿಲ್ಲ, ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್ ಅಂತ ಕೊಟ್ಟಿಲ್ಲ. ಸೊ ಇದು ಬೇರೆ ಏನೇನೋ ಕೊಟ್ಟಿದ್ದಾರೆ. ಹಾಗಾದರೆ ಹಿಸ್ಟ್ರಿ, ಎಕನಾಮಿಕ್ಸು, ಪೊಲಿಟಿಕಲ್ ಸೈನ್ಸು, ಜಿಯೋಗ್ರಫಿ ಅದೆಲ್ಲ ಓದೋ ಹಾಗೆ ಇಲ್ವಾ? ಮೆಂಟಲ್ ಎಬಿಲಿಟಿ ಇರೋದಿಲ್ವಾ? ಸೊ ಇದೆಲ್ಲವನ್ನು ಕೂಡ ಇವತ್ತಿನ ವೀಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರೆ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದಿನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ, ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ನೀವಿಲ್ಲಿ ನೋಡ್ತಾ ಇದ್ದೀರಿ ಗ್ರಾಮ ಆಡಳಿತಾಧಿಕಾರಿ ಅಂತ ಬಂದಾಗ ನಾವು 2 ಪತ್ರಿಕೆಗಳನ್ನ ನೋಡ್ತೀವಿ ಅಲ್ವಾ? ಸೊ ಪತ್ರಿಕೆ 1 ಆ್ಯಂಡ್ ಪತ್ರಿಕೆ 2. ಸೊ ಪತ್ರಿಕೆ 1 ಅಂತ ಬಂದಾಗ ನಾವು ಸಾಮಾನ್ಯ ಅಧ್ಯಯನವನ್ನು ಸ್ಟಡಿ ಮಾಡ್ತೀವಿ. ಸೊ ಸಾಮಾನ್ಯ ಅಧ್ಯಯನ ಅಂತ ಬಂದಾಗ ಅಲ್ಲಿ ಏನೇನಿರುತ್ತೆ ಅದನ್ನು ನಾನು ನೆಕ್ಸ್ಟ್ ನಿಮಗೆ ಹೇಳ್ತಾ ಹೋಗ್ತೀನಿ. ಆ್ಯಂಡ್ ಪತ್ರಿಕೆ 2 ಬಂದುಬಿಟ್ಟು ಸಂವಹನ ಪತ್ರಿಕೆ ಅಥವಾ ಕಮ್ಯುನಿಕೇಷನ್ ಪೇಪರ್ ಅಂತ ಹೇಳಿ ಕರಿತೀವಿ. ಓಕೆ, ಕಮ್ಯುನಿಕೇಷನ್ ಪೇಪರ್ ಅಂತ ಇದರಲ್ಲಿ 3 ಸಬ್ಜೆಕ್ಟ್ ಬರುತ್ತೆ, ಅದನ್ನು ಕೂಡ ಹೇಳ್ತೀನಿ. ಆ್ಯಂಡ್ ಇಲ್ಲಿ VAO ಪೇಪರ್ 1 ಸಾಮಾನ್ಯ ಅಧ್ಯಯನ ಅಂತ ಬಂದಾಗ ಸರ್ಕಾರ ಕೊಟ್ಟಿರ್ತಕ್ಕಂತಹ ಒಂದು ಸಿಲೆಬಸ್ ಇದೆಲ್ಲ, ಇದು ಕಂಪ್ಲೀಟಾಗಿ ಕನ್ಫ್ಯೂಷನ್ ಮಾಡಿಬಿಡುತ್ತೆ. ಯಾಕೆ ಅಂತಂದರೆ ನಾನು ಆಗಲೇ ಹೇಳ್ದಂಗೆ ಇಲ್ಲಿ ಮೆಂಟಲ್ ಎಬಿಲಿಟಿ ಅಂತ ಕೊಟ್ಟಿಲ್ಲ, ಆಮೇಲೆ ಇದೇನೋ ಒಂದು ದೈನಂದಿನ ಗ್ರಹಿಕೆ ವಿಷಯಗಳು ಅಂತ ಕೊಟ್ಟಿದ್ದಾರೆ. ಏನಿದೆಲ್ಲ ಏನು ಈ ಥರ ಅಂದರೆ, ಆಮೇಲೆ ಯಾವ ಬುಕ್ಸ್ಗಳನ್ನು ರೆಫರ್ ಮಾಡಬೇಕು ಈ ಸಬ್ಜೆಕ್ಟ್ಗಳಿಗೆ ಅನ್ನೋದು ಒಂದಷ್ಟು ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಪ್ರಚಲಿತ ಘಟನೆಗಳ ಒಂದು ಸಾಮಾನ್ಯ ಜ್ಞಾನ ಅಂತ ಕೇಳಿದ್ದಾರೆ, ದೈನಂದಿನ ಗ್ರಹಿಕೆ ವಿಷಯಗಳು ಅಂತ ಕೇಳಿದ್ದಾರೆ, ಸಂವಿಧಾನದ ಒಂದು ಸ್ಥೂಲ ನೋಟ ಅಂದರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ, ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ ಅಂತ ಕೇಳಿದ್ದಾರೆ, ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ ಆ್ಯಂಡ್ ಭಾರತದ ಭೂಗೋಳದ ಬಗ್ಗೆ ಕೂಡ ಕೇಳಿದ್ದಾರೆ, ಅಂದರೆ ಜಿಯೋಗ್ರಫಿ ಬಗ್ಗೆ, ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತದ ಬಗ್ಗೆ ಕೇಳಿದ್ದಾರೆ, ಗ್ರಾಮೀಣಾಭಿವೃದ್ಧಿ ಮತ್ತು ಸಹಕಾರ ಸಂಘ, ಕರ್ನಾಟಕ ಆರ್ಥಿಕತೆಯ ಅಭಿವೃದ್ಧಿ ವಿಷಯ ಅಂದರೆ ಇಕನಾಮಿಕ್ಸ್ಗೆ ರಿಲೇಟೆಡ್ ಆಗಿರುವಂಥದ್ದು, ಆ್ಯಂಡ್ ಕರ್ನಾಟಕ ಪರಿಸರ ಸಮಸ್ಯೆ ಮತ್ತು ಅಭಿವೃದ್ಧಿ ವಿಷಯ ಅಂತ ಇದೆ. ಇದು EVSಗೆ ಸಂಬಂಧಪಟ್ಟಿರುವಂಥದ್ದು. ಓಕೆ, ಪರಿಸರ ಸಮಸ್ಯೆ ಅಂತ ಬಂದಾಗ EVSಗೆ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಿರೋ ವಿಷಯಗಳಾಗಿದೆ. ಸೊ ಇದಿಷ್ಟಕ್ಕೆ ಇವಾಗ ಇಷ್ಟೆಲ್ಲ ಏನೋ ಸಿಲೆಬಸ್ನ ಕೊಟ್ಟಿದ್ದಾರಲ್ವಾ, ಇದಕ್ಕೆ ಇವಾಗ ನಾವು ಸಪ್ರೇಟ್ ಪುಸ್ತಕಗಳನ್ನ ತಗೋಬೇಕಾ? ಯಾವ ರೀತಿ ಇರುತ್ತೆ? ಸೊ ಇವಾಗ ನಾವೇನು ಮಾಡಬೇಕು ಅಂದರೆ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ನ ನಾವು ನೋಡಬೇಕಾಗತ್ತೆ. ಅಲ್ಲಿ ಯಾವ ಥರ ಕ್ವೆಶನ್ಸ್ಗಳನ್ನು ಕೇಳಿದ್ದಾರೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದಾದ್ರೂ ಪ್ರಶ್ನೆ ಕೇಳಿದಾರಾ, ಅಥವಾ ಈ ಒಂದು ಸಿಲೆಬಸ್ನ ಹೊರತುಪಡಿಸಿ ಯಾವುದಾದ್ರೂ ಒಂದು ಪ್ರಶ್ನೆಗಳನ್ನು ಕೇಳಿದಾರಾ ಅನ್ನೋದನ್ನು ನಾವು ಫಸ್ಟು ಅನಲೈಸ್ ಮಾಡಬೇಕಾಗತ್ತೆ. ಸೊ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಅಂತಂದರೆ 2024ರಲ್ಲಿ ಏನು ವಿಲೇಜ್ ಅಕೌಂಟೆಂಟ್ ಪರೀಕ್ಷೆ ಮಾಡಿದ್ರು 1000 ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ, ಆ ಒಂದು ಕ್ವೆಶನ್ ಪೇಪರ್ನ ನೋಡಿದ್ರೆ ಸೊ ಅಲ್ಲಿ ಯಾವ್ಯಾವ ವಿಷಯಕ್ಕೆ ಎಷ್ಟೆಷ್ಟು ಅಂಕಗಳನ್ನು ಕೊಟ್ಟಿದ್ದಾರೆ, ಯಾವ ವಿಷಯದ ಮೇಲೆ ಜಾಸ್ತಿ ಮಾರ್ಕ್ಸ್ನ ಇಟ್ಟಿದ್ದಾರೆ ಅನ್ನೋದನ್ನು ನಾವು ನೋಡ್ತಾ ಹೋಗಬೇಕಾಗುತ್ತೆ. ಇಲ್ಲಿ 2024 ವಿಲೇಜ್ ಅಕೌಂಟೆಂಟ್ GK ಪತ್ರಿಕೆ ಅಂತ ಹಾಕಿದ್ದೀನಿ. ಓಕೆ, ಸೊ ಅಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ 18 ಮಾರ್ಕ್ಸ್ನ ಹಾಕಿದ್ದಾರೆ, ಕೊಟ್ಟಿದ್ರು. ಅಂದರೆ 18 ಪ್ರಶ್ನೆಗಳನ್ನು ಕೇಳಿದರು ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ. ಆ್ಯಂಡ್ ಕಾನ್ಸ್ಟಿಟ್ಯೂಷನ್ ಅಂದರೆ ಭಾರತದ ಒಂದು ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ 12 ಮಾರ್ಕ್ಸ್ಗಳನ್ನು ಕೊಟ್ಟಿದ್ರು. ಜಿಯೋಗ್ರಫಿಗೆ ಸಂಬಂಧಪಟ್ಟ ಹಾಗೆ 16 ಮಾರ್ಕ್ಸ್ ಅಂದರೆ 16 ಪ್ರಶ್ನೆಗಳನ್ನು ಕೇಳಿದರು. ಸೈನ್ಸ್ಗೆ ಸಂಬಂಧಪಟ್ಟ ಹಾಗೆ 14 ಮಾರ್ಕ್ಸನ್ನು ಅಂದರೆ 14 ಪ್ರಶ್ನೆಗಳನ್ನು ಕೇಳಿದರು. ಸೊ ಇಲ್ಲಿ ನೋಡಿ, ಇಲ್ಲಿ ಸೈನ್ಸ್ ಅಂತ ವಿಜ್ಞಾನ, ಇಲ್ಲಿ ವಿಜ್ಞಾನ ಅಂತ ಮೆನ್ಷನ್ನೇ ಮಾಡಿಲ್ಲ. ಅವ್ರು ಕೊಟ್ಟಂತಹ ಒಂದು ಸಿಲೆಬಸ್ ಏನಿದೆಲ್ಲ ಅಲ್ಲಿ ವಿಜ್ಞಾನ ಅಂತ ಮೆನ್ಷನ್ ಮಾಡಿರಲಿಲ್ಲ. ಸೊ ಗಣಿತ ಅಂತಲೂ ಹಾಕಿಲ್ಲ, ಮೆಂಟಲ್ ಎಬಿಲಿಟಿ ಅಂತಲೂ ಹಾಕಿಲ್ಲ ಅಲ್ವಾ? ಸೊ ಹಾಗಾಗಿ ನಾವಿಲ್ಲಿ ಏನು ಮಾಡಬೇಕಾಗತ್ತೆ, ಬೇಸಿಕ್ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಅಂತ ಬಂದಾಗ ನಾವು ಬೇಸಿಕ್ಕಿಂದ ಶುರು ಮಾಡಬೇಕಾಗುತ್ತೆ. ಇವಾಗ ಆಲ್ರೆಡಿ ಆಲ್ಮೋಸ್ಟ್ ಆಲ್ ಈ ಸ್ಪರ್ಧಾ ಜಗತ್ತಿಗೆ ಇಳಿದಿರೋರಿಗೆ ಗೊತ್ತಿರುತ್ತೆ
6ನೇ ಕ್ಲಾಸಿಂದ ಅಪ್ ಟು 12th ಸ್ಟ್ಯಾಂಡರ್ಡ್ ತನಕ ನಾವು ಏನು ಓದಿರ್ತೀವಿ ಅಲ್ಲ, ಆಲ್ಮೋಸ್ಟ್ ಆಲ್ 75-80% ಹಿಸ್ಟ್ರಿ, ಎಕನಾಮಿಕ್ಸು, ಪೊಲಿಟಿಕಲ್ ಸೈನ್ಸ್, ಜಿಯೋಗ್ರಫಿ, ಸೋಷಿಯಾಲಜಿ ಅದೇ ಬರುತ್ತೆ ಅಂತ, ಆಯಿತಾ. ಸೊ ಹಾಗಾಗಿ ಸಿಲೆಬಸ್ನ ನೀವು ಕನ್ಫ್ಯೂಸ್ ಮಾಡ್ಕೊಳ್ಳೋದಕ್ಕೆ ಹೋಗಲೇಬೇಡಿ. ಸೊ ಸೈನ್ಸ್ನ ಅಲ್ಲಿ ಮೆನ್ಷನ್ ಮಾಡಿಲ್ಲ, ಬಟ್ ಸೈನ್ಸಿಗೆ ಸಂಬಂಧಪಟ್ಟ ಹಾಗೆ 14 ಪ್ರಶ್ನೆಗಳಿದ್ವು, 14 ಮಾರ್ಕ್ಸ್ಗೆ. ಓಕೆ, ಆ್ಯಂಡ್ ಎಕನಾಮಿಕ್ಸ್ ಬಂದುಬಿಟ್ಟು 5 ಮಾರ್ಕ್ಸ್ಗೆ ಕೇಳಿದರು, ಆಯಿತಾ. ಮೆಂಟಲ್ ಎಬಿಲಿಟಿ ಅಂದರೆ ಮಾನಸಿಕ ಸಾಮರ್ಥ್ಯ ಅಥವಾ ಮನೋ ಸಾಮರ್ಥ್ಯ, ಬೌದ್ಧಿಕ ಸಾಮರ್ಥ್ಯ, ವಾಟ್ ಎವರ್. ಸೊ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟ ಹಾಗೆ 12 ಮಾರ್ಕ್ಸ್ಗಳನ್ನು ಅಂದರೆ 12 ಪ್ರಶ್ನೆಗಳನ್ನು ಕೇಳಿದರು. ಆಮೇಲೆ ಸ್ಕೀಮ್ಸ್, ಕೆಲವೊಂದು ಯೋಜನೆಗಳ ಬಗ್ಗೆ ಕೇಳಿದ್ದಾರೆ, 5 ಮಾರ್ಕ್ಸ್ಗೆ. ಆ್ಯಂಡ್ ಕರೆಂಟ್ ಅಫೇರ್ಸ್ ಅಂತ ಬಂದಾಗ, ಪ್ರಚಲಿತ ಘಟನೆಗಳು ಅಂತ ಬಂದಾಗ 15 ಅಂಕಗಳಿಗೆ ಪ್ರಶ್ನೆಗಳನ್ನು ಇಟ್ಟಿದ್ರು. ಆ್ಯಂಡ್ ಸ್ಟ್ಯಾಟಿಕ್ GK ಅಂತ ಬಂದಾಗ 3 ಮಾರ್ಕ್ಸ್ ಕೇಳಿದರು, ಆಯಿತಾ. ಸೊ 3 ಮಾರ್ಕ್ಸ್ನ ಇಟ್ಟಿದ್ರು. ಸೊ ಇದಿಷ್ಟು ನೀಟಾಗಿ ಒನ್ ಬೈ ಒನ್ ಏನು ನಾನು ಇಲ್ಲಿ ಹೇಳ್ತಾ ಹೋದೆ, ಬಟ್ ಅದನ್ನು ಅಲ್ಲಿ ಕರೆಕ್ಟಾಗಿ ಮೆನ್ಷನ್ ಮಾಡಿರಲಿಲ್ಲ, ಹೌದಾ. ಸೊ ಏನು ನೋಟಿಫಿಕೇಷನ್ಸಲ್ಲಿ ಏನು ಕೊಟ್ಟಿದ್ದಾರೆ ಸಿಲೆಬಸ್ಸು, ಆ ಸಿಲೆಬಸ್ಸಲ್ಲಿ ಕೊಟ್ಟಿಲ್ಲ, ಸೈನ್ಸ್ ಅಂತ ಕೊಟ್ಟಿಲ್ಲ. ಇಲ್ಲೆಲ್ಲಿದೆ ಸೈನ್ಸ್ ಅಂತ ಎಲ್ಲೂ ಇಲ್ಲ ಅಲ್ವಾ. ಸೊ ಕರ್ನಾಟಕದ ಪರಿಸರ ಸಮಸ್ಯೆ ಅಭಿವೃದ್ಧಿ ಅಂತ ಬಂದಾಗ ಅದು EVSಗೂ ಬರುತ್ತೆ, ಸ್ವಲ್ಪ ಸೈನ್ಸ್ ಕೂಡ ಆ್ಯಡ್ ಆಗಿರುತ್ತೆ. ಆಮೇಲೆ ಕರ್ನಾಟಕ ಆರ್ಥಿಕತೆಯ ಅಭಿವೃದ್ಧಿ ವಿಷಯ ಅಂತ ಬಂದಾಗ ಇಲ್ಲಿ ಎಕನಾಮಿಕ್ಸ್ ಕೇಳ್ತಾರೆ. ಓಕೆ, ಸೊ ಗ್ರಾಮೀಣಾಭಿವೃದ್ಧಿ ಸಹಕಾರ ಸಂಘ ಅಂತ ಬಂದಾಗ ಕೆಲವೊಂದು ಯೋಜನೆಗಳು ಇಲ್ಲಿ ಬರುತ್ತೆ, ಆಯಿತಾ. ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಅಂತ ಬಂದಾಗ ಇಲ್ಲಿ ಪೊಲಿಟಿಕಲ್ ಸೈನ್ಸ್, ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಇರುತ್ತೆ. ಆ್ಯಂಡ್ ಭೂಗೋಳಶಾಸ್ತ್ರ, ಜಿಯೋಗ್ರಫಿ ಆ್ಯಂಡ್ ಇತಿಹಾಸ ಅಂತ ಬಂದಾಗ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತ ಇತಿಹಾಸ. ಸೊ ನಾವು ಮಾಡರ್ನ್ ಹಿಸ್ಟ್ರಿಯನ್ನು ಕೂಡ ಓದ್ಕೋಬೇಕಾಗುತ್ತೆ, ಪ್ರಾಚೀನ ಇತಿಹಾಸವನ್ನು ಕೂಡ ಓದ್ಕೋಬೇಕಾಗುತ್ತೆ. ಸೊ ಎಲ್ಲವನ್ನು ಕೂಡ ಓದ್ಕೋಬೇಕಾಗುತ್ತೆ. ಸೊ ಹಾಗಾಗಿ 6ನೇ ಕ್ಲಾಸಿಂದನೂ ಕೂಡ ಅಪ್ ಟು 12th ಸ್ಟ್ಯಾಂಡರ್ಡ್ ತನಕ ನೀವು ಎಲ್ಲ ರೀತಿಯಂತಹ ಸಮಾಜ ವಿಜ್ಞಾನ ಪುಸ್ತಕಗಳನ್ನ ಓದಬೇಕಾಗುತ್ತೆ. ಆ್ಯಂಡ್ ಇಲ್ಲೂ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಬಗ್ಗೆ ಕೇಳಿದ್ದಾರೆ. ಇಲ್ಲಿ ದೈನಂದಿನ ಗ್ರಹಿಕೆಯ ವಿಷಯಗಳು ಅಂತ ಹೇಳಿದ್ರೆ ಇಲ್ಲಿ ಇವರು ಮೆಂಟಲ್ ಎಬಿಲಿಟಿಯನ್ನು ದೈನಂದಿನ ಗ್ರಹಿಕೆಯ ವಿಷಯಗಳು ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಪ್ರಚಲಿತ ಘಟನೆಗಳ ಒಂದು ಸಾಮಾನ್ಯ ಜ್ಞಾನ ಅಂತ ಹೇಳಿದ್ರೆ ಕರೆಂಟ್ ಅಫೇರ್ಸ್ ಬಗ್ಗೆ, ನ್ಯಾಷನಲ್ ಇಂಟರ್ನ್ಯಾಷನಲ್ ವಿಷಯಗಳಾಗಿರ್ಬೋದು, ಸ್ಪೋರ್ಟ್ಸ್ ಬಗ್ಗೆ ಆಗಿರಬಹುದು, ಸಾಹಿತ್ಯದ ಬಗ್ಗೆ ಆಗಿರಬಹುದು, ಕಲೆ ಬಗ್ಗೆ ಆಗಿರ್ಬೋದು. ಸೊ ಇದೆಲ್ಲವೂ ಕೂಡ ಏನು ಇದರಲ್ಲಿ ಒಳಗೊಂಡಿರುತ್ತೆ, ಓಕೆನಾ. ಸೊ ಹಾಗಾಗಿ ಇಲ್ಲಿ ಯಾವ್ಯಾವುದೋ ಕೊಟ್ಟಿದ್ದಾರೆ, ಬಟ್ ನಮಗೆ ಕನ್ಫ್ಯೂಸ್ ಆಗ್ತಿದೆ. ಒಂದು ಟಾಪಿಕ್ಗೂ ಒಂದು ಬುಕ್ನ ಬೈ ಮಾಡಬೇಕಂತಂದರೆ ನೋ, ಏನೂ ಇಲ್ಲ. ಇಲ್ಲಿ ನಾವು 2024 ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾವು ಡೆಪ್ತಾಗಿ ನೋಡ್ತಾ ಹೋದರೆ ನಮಗೆ ನೀಟಾಗಿ ಗೊತ್ತಾಗುತ್ತೆ. ಆ್ಯಂಡ್ ಸೇಮ್ ಸಿಲೆಬಸ್ ಇವಾಗ ಏನು ಕೊಟ್ಟಿದ್ದಾರಲ್ಲ, ನಿನ್ನೆ ಬಿಡುಗಡೆ ಆಗಿರ್ತಕ್ಕಂತಹ ಒಂದು ಅಧಿಸೂಚನೆಯಲ್ಲಿ ಅದೇ ಒಂದು ಸಿಲೆಬಸ್ನ 2024 ಆದಂತಹ ಅಧಿಸೂಚನೆಯಲ್ಲೂ ಕೂಡ ಕೊಟ್ಟಿದ್ರು. ಸೊ ಅದನ್ನು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಓಕೆ, ಸೊ ನಿಮಗೆ ಡೌಟ್ ಇತ್ತು ಅಂತಂದರೆ ನಾನು ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ನೀಟಾಗಿ ಹೋಗಿ ಚೆಕ್ ಮಾಡ್ಕೊಳ್ಳಿ, ಆಯಿತಾ. ಸೇಮ್ ಸಿಲೆಬಸ್ಸಲ್ಲಿ ಏನೂ ಚೇಂಜಸ್ ಇಲ್ಲ. ಸೊ ಅದಕ್ಕೆ ನಾವು ಸಿಲೆಬಸ್ನ ನೋಡಿದ ಮೇಲೆ ಒಂದ್ಸಲ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ಗಳನ್ನು ನೋಡಬೇಕು. ಓಕೆ, ಯಾವ್ಯಾವುದಕ್ಕೆ ಎಷ್ಟೆಷ್ಟು ಮಾರ್ಕ್ಸ್ನ ಕೊಟ್ಟಿದ್ದಾರೆ, ಯಾವ್ಯಾವ ವಿಷಯದಿಂದ ಎಷ್ಟೆಷ್ಟು ಅಂಕಗಳಿಂದ ತೊಗೊಂಡಿದ್ದಾರೆ ಅನ್ನೋದನ್ನು ನೋಡಬೇಕಾಗತ್ತೆ, ಆಯಿತಾ. ಸೊ ಇದಿಷ್ಟು ಏನು ನೋಡಿ, ಇಲ್ಲಿ ಹಿಸ್ಟ್ರಿ, ಕಾನ್ಸ್ಟಿಟ್ಯೂಷನು, ಜಿಯೋಗ್ರಫಿ, ಸೈನ್ಸು, ಇಕನಾಮಿಕ್ಸು. ಸೊ ಮೆಂಟಲ್ ಎಬಿಲಿಟಿ ಅಂತ ಬಂದಾಗ SSLC ಮಟ್ಟದ ಎಲ್ಲ ಒಂದು ಇದರಲ್ಲೂ ಕೂಡ ಮೆನ್ಷನ್ ಮಾಡಿರ್ತಾರೆ. SSLC ಮಟ್ಟದ ಒಂದು ಮೆಂಟಲ್ ಎಬಿಲಿಟಿ, ಮಾನಸಿಕ ಸಾಮರ್ಥ್ಯ ಅಥವಾ ಬೌದ್ಧಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೋತ್ತರಗಳಿರುತ್ತೆ, ಅದನ್ನು ನಾವು ಬಿಡಿಸ್ಕೋಬೇಕಾಗುತ್ತೆ. ಓಕೆ, ಕರೆಂಟ್ ಅಫೇರ್ಸ್ಗೆ 15 ಮಾರ್ಕ್ಸ್ ಆ್ಯಂಡ್ GK ಬರೀ 3 ಮಾರ್ಕ್ಸ್ಗೆ ಕೊಟ್ಟಿದ್ರು. ಹಾಗಂತ ನೀವು GKನ ಇಗ್ನೋರ್ ಮಾಡಿಬಿಡಿ ಅಂತ ಅಲ್ಲ, ಎಲ್ಲ ಸಬ್ಜೆಕ್ಟ್ಗಳಿಗೂ ಕೂಡ ನಾವು ಸಮಾನವಾಗಿರ್ತಕ್ಕಂತಹ ಒಂದು ಆದ್ಯತೆಯನ್ನು ಕೊಡಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟು ಪೇಪರ್ 2 ಅಂತ ಬಂದಾಗ ಕಮ್ಯುನಿಕೇಷನ್ ಪೇಪರ್. ಸೊ ಇದು ಅನ್ಕೋತೀರಾ, ಓಕೆ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷು ಇದೆಲ್ಲ ನಾವು ಓದ್ಬಿಟ್ಟಿದ್ದೀವಿ, ನಮಗೆಲ್ಲ ಗೊತ್ತು, ಕನ್ನಡ ಗ್ರಾಮರ್ ಗೊತ್ತಿದೆ, ನಮಗೆ ಭಾಷಾಭ್ಯಾಸ ಗೊತ್ತಿದೆ ಅಂತ ಹೇಳ್ತೀರಾ. ಬಟ್ ಇದು ಹೆಂಗಾಗಿದೆ ಅಂತಂದರೆ, ನೀವು ಲಾಸ್ಟ್ ಟೈಮ್ದು ಕಮ್ಯುನಿಕೇಷನ್ ಪೇಪರ್ ನೀವು ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ, ಕನ್ನಡ ಮೀಡಿಯಮಲ್ಲಿ ಓದಿರೋರ್ಗೂ ಕೂಡ, ಕನ್ನಡ ಅರ್ಧ ಕುಡ್ದಿರೋರ್ಗೂ ಕೂಡ ಕನ್ಫ್ಯೂಷನ್ನ ಕ್ರಿಯೇಟ್ ಮಾಡೋ ಥರ ಒಂದು ಕ್ವೆಶನ್ ಪೇಪರ್ನ ರೆಡಿ ಮಾಡಿದರು. ಸೊ ಅಷ್ಟು ಅಡ್ವಾನ್ಸ್ಡ್ ಆಗಿತ್ತು. ಲೈಕ್ ನಾವು ಕನ್ನಡ, ಸಾಮಾನ್ಯ ಕನ್ನಡ ಅಂತಂದರೆ, ವ್ಯಾಕರಣ ಅಂತಂದರೆ ಬರೀ ಸಂಧಿ, ಸಮಾಸ, ವಿಭಕ್ತಿ, ಪ್ರತಿ ಅಂತ ಅನ್ಕೋತೀವಿ. ಬಟ್ ಅದಲ್ಲ. ಸಾಮಾನ್ಯ ಕನ್ನಡ ಅಂತಂದರೆ ಅದರಲ್ಲಿ ಕೂಡ ಇನ್ನು ಸಾಹಿತ್ಯ ಚರಿತ್ರೆ ಇರುತ್ತೆ, ಅದರಲ್ಲಿ ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡ, ಸೊ ಈ ರೀತಿ ಇರುತ್ತೆ. ಆಮೇಲೆ ಕೆಲವೊಂದು ಕವಿಗಳ ಬಗ್ಗೆ ಕೇಳಿರ್ತಾರೆ, ಆಮೇಲೆ ಕವಿಗಳಿಗೆ ರಾಜಾಶ್ರಯ ಕೊಟ್ಟ ರಾಜರ ಬಗ್ಗೆ ಕೇಳಿರ್ತಾರೆ. ಸೊ ಕನ್ನಡ ಅಂದರೆ ಇದೆಲ್ಲವೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಛಂದಸ್ಸು ಇರುತ್ತೆ, ಅಲಂಕಾರಗಳು ಇರುತ್ತೆ, ತತ್ಸಮ ತದ್ಭವ ಇರುತ್ತೆ.
ಸೊ ಓದೋದಕ್ಕೆ ಕೂತ್ಕೊಂಡ್ರೆ ಮುಗಿಯೋದೇ ಇಲ್ಲ ಕನ್ನಡ. ಸೊ ನಾವು ಕನ್ನಡ ಅಂತ ನಾವು ಈಸಿಯಾಗಿ ತೊಗೊಳಕ್ಕಾಗಲ್ಲ, ಯಾಕಂದರೆ ಅತಿ ಹೆಚ್ಚು ಮಾರ್ಕ್ಸ್ನ ನಾವು ಸ್ಕೋರ್ ಮಾಡ್ತೀವಿ ಕನ್ನಡದಲ್ಲಿ ಅಂತ ಅಂದ್ಕೊಂಡೇ ಹೋಗಿರ್ತೀವಿ. ಬಟ್ ಕ್ವೆಶ್ಚನ್ ಪೇಪರ್ ಕೊಟ್ಟಾಗ ಕ್ವೆಶನ್ಸ್ನ ನೋಡಿದಾಗ ಗೊತ್ತಾಗುತ್ತೆ ಎಷ್ಟು ಅಡ್ವಾನ್ಸ್ ಆಗಿ ಎಷ್ಟು ಡೆಪ್ತಾಗಿ ಕೊಟ್ಟಿದ್ದಾರೆ ಅನ್ನೋದು. ಸೊ ಹಾಗಾಗಿ ಸಾಮಾನ್ಯ ಕನ್ನಡ ಅಂತ ಇಗ್ನೋರ್ ಮಾಡೋಕ್ಕೆ ಹೋಗಬೇಡಿ. ನೀವು ಬೇರೆ ಸಬ್ಜೆಕ್ಟಿಗೆ ಎಷ್ಟು ಪ್ರಿಫರೆನ್ಸನ್ನು ಎಷ್ಟು ಇಂಪಾರ್ಟೆನ್ಸನ್ನು ಕೊಡ್ತೀರಾ ಅಷ್ಟೇ ಇಂಪಾರ್ಟೆನ್ಸನ್ನು ನೀವು ಸಾಮಾನ್ಯ ಕನ್ನಡಕ್ಕೂ ಕೂಡ ಕೊಡಬೇಕಾಗುತ್ತೆ. ಅದೇ ರೀತಿ ಇಂಗ್ಲೀಷು. ಓಕೆ, ಸೊ ಇಂಗ್ಲೀಷು ಅಷ್ಟೇ ಗ್ರಾಮರ್ ಇರುತ್ತೆ, ಆಮೇಲೆ ಇಂಗ್ಲೀಷ್ ಲಿಟ್ರೇಚರ್ ಇರುತ್ತೆ, ಅದನ್ನು ಕೂಡ ನೀವು ಓದ್ಕೋಬೇಕಾಗುತ್ತೆ. ಆ್ಯಂಡ್ ಕಂಪ್ಯೂಟರ್ ಬಂದುಬಿಟ್ಟು ನಿಮಗೆ 30 ಮಾರ್ಕ್ಸಿಗೆ ಇರುತ್ತೆ. ಸೊ ಸಾಮಾನ್ಯ ಕನ್ನಡ 75 ಮಾರ್ಕ್ಸು, ಸಾಮಾನ್ಯ ಇಂಗ್ಲೀಷು 35 ಮಾರ್ಕ್ಸು, ಸಾರಿ ನಾಟ್ 75, ಇದು ಎರಡು ಸೇರಿಸಿ 70 ಮಾರ್ಕ್ಸು. ಓಕೆ, ಆ್ಯಂಡ್ ಕಂಪ್ಯೂಟರ್ ಬಂದುಬಿಟ್ಟು 30 ಮಾರ್ಕ್ಸಿಗಿರುತ್ತೆ. ಸೊ 100 ಮಾರ್ಕ್ಸಿಗೆ ಈ ಒಂದು ಕಮ್ಯುನಿಕೇಷನ್ ಪೇಪರ್ ಆಗಿರುತ್ತೆ. ಸೊ ನೀವು ಜಾಸ್ತಿ ಸ್ಕೋರ್ನ ಮಾಡಬೇಕು ಅಂತಂದರೆ ಈ 3 ಸಬ್ಜೆಕ್ಟ್ಗಳ ಬಗ್ಗೆ ಜಾಸ್ತಿ ವರ್ಕ್ ಮಾಡಿ. ಓಕೆ, ಇಂಗ್ಲೀಷ್ ನಂಗೆ ಬರುತ್ತೆ, ಕನ್ನಡ ನಂಗೆ ಬರುತ್ತೆ, ಕಂಪ್ಯೂಟರ್ 10 ಚಾಪ್ಟರ್ಸ್ ಇದೆ, ಈಸಿಯಾಗಿ ಸ್ಕೋರ್ ಮಾಡಿಬಿಡ್ಬೋದು ಅಂತ ಅನ್ಕೋಬೇಡಿ. ಬಿಕಾಸ್ ಇದರಲ್ಲಿ ಹೋಯಿತು ಅಂತಂದರೆ ನಾವು ಇನ್ನೊಂದು ಪೇಪರ್ 1ಅಲ್ಲಿ ಸ್ಕೋರ್ ಮಾಡೋದು ಕಷ್ಟ ಆಗಿಬಿಡುತ್ತೆ. ಯಾಕಂತಂದರೆ ಇದಕ್ಕಿಂತ ಲಾಟ್ ಓದೋದಿರುತ್ತೆ ಅದರಲ್ಲಿ ಪೇಪರ್ 1ಅಲ್ಲಿ. ಸೊ ಹಾಗಾಗಿ ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಆ್ಯಂಡ್ ಇನ್ನೊಂದು ಬೆನಿಫಿಟ್ ಏನಪ್ಪ ಅಂತ ಹೇಳಿದ್ರೆ 5ನೇ ಆಪ್ಷನ್ ಕೂಡ ಇರೋದ್ರಿಂದ ನಮಗೆ ಉತ್ತರ ಗೊತ್ತಿಲ್ಲ, ಡೌಟ್ ಇದೆ ನನಗೆ ಅಂತಂದರೆ ನೀವು 5ನೇ ಆಪ್ಷನ್ ಉತ್ತರ ಗೊತ್ತಿಲ್ಲ ಅನ್ನೋದಕ್ಕೆ ಬಬ್ಲಿಂಗ್ ಮಾಡಿದ್ರೆ ಯಾವುದೇ ರೀತಿಯಂತಹ ಅಂಕಗಳು ನಿಮಗೆ ಕಟ್ಟಾಗಲ್ಲ. ಅಕಸ್ಮಾತ್ ನೀವು ಯಾವುದಕ್ಕೂ ಬಬ್ಲಿಂಗ್ ಮಾಡಿಲ್ಲ, ಶೇಡ್ ಮಾಡಿಲ್ಲ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ನಿಮಗೆ 0.25 ಮಾರ್ಕ್ಸು ಕಟ್ ಆಗುತ್ತೆ. ಓಕೆ, ಸೊ ಇದಿಷ್ಟು ನಿಮ್ಮ ಒಂದು ಸಿಲೆಬಸ್ ಆಗಿತ್ತು. ಸೊ ರಿಕ್ರೂಟ್ಮೆಂಟ್ ಅಧಿಸೂಚನೆಯಲ್ಲಿ ನೋಟಿಫಿಕೇಷನಲ್ಲಿ ಇರ್ತಕ್ಕಂತಹ ಒಂದು ಸಿಲೆಬಸ್ನ ನೋಡಿ ಕನ್ಫ್ಯೂಸ್ ಆಗಬೇಡಿ. ನೀವು ಏನು ಟೆಕ್ಸ್ಟ್ ಬುಕ್ಸ್ಗಳನ್ನ ಓದ್ತಾ ಇದ್ದೀರಾ, 6th to 12th ಟೆಕ್ಸ್ಟ್ ಬುಕ್ಸ್ನ ಓದ್ತಾ ಇದ್ದೀರಾ, ಒಂದು 10 ರಿಂದ 12 ಬಾರಿ ರಿವಿಷನ್ ಮಾಡಿ. ಅದನ್ನು ಬಿಟ್ಟರೆ GK, ಜನರಲ್ ನಾಲೆಡ್ಜು ಒಂದು ಒಳ್ಳೆ ಪುಸ್ತಕವನ್ನು ತೊಗೊಳ್ಳಿ. ಕರೆಂಟ್ ಅಫೇರ್ಸ್ಗೆ ಸ್ಪರ್ಧಾ ವಿಜೇತ, ಸ್ಪರ್ಧಾ ಅರಿವು, ಸೊ ಈ ಥರ ಒಂದು ಒಳ್ಳೊಳ್ಳೆ ಮ್ಯಾಗ್ಝಿನ್ಸ್ಗಳನ್ನು ತೊಗೊಂಬಿಡಿ. ಒಂದು ವರ್ಷದಿಂದ ಆಗಿರ್ತಕ್ಕಂತಹ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನೀವು ಅದರಲ್ಲಿ ನೋಡ್ತಾ ಹೋಗ್ತೀರಾ. ಓಕೆ, ಸೊ ಇದಿಷ್ಟು ಏನು ನಿಮ್ಮ ಒಂದು ಸಿಲೆಬಸ್ ಆಗಿತ್ತು ವಿಲೇಜ್ ಕಂಟೆಂಟ್ಗೆ ಸಂಬಂಧಪಟ್ಟ ಹಾಗೆ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು, ಅನುಕೂಲ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.